ಇತ್ತೀಚಿನ ಯುವಕ ಯುವತಿಯರು ಅಥವಾ ಮಕ್ಕಳು ಎಷ್ಟೊಂದು ಸೂಕ್ಷ್ಮ ಆಗಿದ್ದಾರೆ ಅಂತ ಹೇಳಿದ್ರೆ, ಯಾರಾದ್ರೂ ಏನಾದ್ರೂ ಬೈದ್ರೆ ಅಥವಾ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದ್ರೆ ಆತ್ಮಹತ್ಯೆ ಒಂದು ಪರಿಹಾರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಒಂದು ವಿದ್ಯಾರ್ಥಿನಿ ಶಿಕ್ಷಕರು ಕಿರುಕುಳ ಕೊಟ್ರು ಅನ್ನುವ ಕಾರಣಕ್ಕೆ ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ. ಅದೆಷ್ಟೋ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಫೇಲ್ ಆಗ್ತಿವೆ ಅನ್ನೋ ಭಯದಿಂದಾಗಿ, ಅಥವಾ ಪರೀಕ್ಷೆಯಲ್ಲಿ ಫೇಲ್ ಆದ್ವಿ ಅನ್ನೋ ಭಯದಿಂದಾಗಿ, ಅಥವಾ ಶಾಲೆಯಲ್ಲಿ ಇನ್ನಿತರ ಯಾವುದೋ ದೌರ್ಜನ್ಯ ನಡೆದಿದ್ದರಿಂದಾಗಿ, ಮನೆಯಲ್ಲೋ ಅಥವಾ ಪ್ರೇಮಿ ಕೈ ಕೊಟ್ಟ ಅನ್ನುವ ಕಾರಣದಿಂದಾಗಿ ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ಹುಡುಗಿ ಕೇವಲ 8ನೇ ತರಗತಿ. ಈಕೆ ಹೆಸರು ಮಧುಶ್ರೀ ಅಂತ ಹೇಳಿ ಬೆಂಗಳೂರಿನ ಆನೇಕಲ್ ಬಳಿಯ ನಿವಾಸಿ ಆಗಿದ್ಲು. ಮಧುಶ್ರೀ ಆಗಷ್ಟೇ 8ನೇ ಕ್ಲಾಸ್ಗೆ ಹೋಗ್ತಾ ಇದ್ಲು. ಅಲ್ಲೇನೋ ಶಾಲೆಯ ಶಿಕ್ಷಕಿ ಹೋಮ್ವರ್ಕ್ ಮಾಡಿದ್ದಕ್ಕೆ 10 ರೂಪಾಯಿ ದಂಡ, 20 ರೂಪಾಯಿ ದಂಡ ಅಂತ ಹೇಳ್ತಾ ಇದ್ರಂತೆ. ಆಮೇಲೆ ಹೊಡಿತಾ ಇದ್ರಂತೆ. ಜೊತೆಗೆ ಆಗಾಗ ಏನನ್ನೋ ನಿಂದಿಸ್ತಾ ಇದ್ರಂತೆ. ಆಗಾಗ ಇವರನ್ನ ಅವಮಾನ ಮಾಡೋದು ಅಥವಾ ಇಲ್ಲ ಸರದ ಆರೋಪವನ್ನ ಮಾಡ್ತಾ ಇದ್ರು ಅಂತ ಹೇಳಿ ಆ ಹುಡುಗಿ ಏನ್ ಮಾಡಿದಾಳೆ, ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಮನೇಲಿ ಯಾರು ಇಲ್ಲದ ಹೊತ್ತಿನಲ್ಲಿ ಆಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆನ ಮಾಡ್ಕೊಂಡಿದ್ದಾಳೆ. ಇನ್ನು ಚಿಗುರುವ ವಯಸ್ಸಲ್ಲಿ ಇಂತಹ ಒಂದು ನಿರ್ಧಾರವನ್ನ ಆಕೆ ತೆಗೆದುಕೊಂಡಿದ್ದಾಳೆ. ಅಲ್ಲದೆ 3 ಪುಟಗಳು, ಬರೋಬ್ಬರಿ 3 ಪುಟಗಳ ಡೆತ್ ನೋಟ್ ಕೂಡ ಆಕೆಯ ಬಾಡಿ ಹತ್ರ ಸಿಕ್ಕಿದೆ ಅಂತೆ. ಹಾಗಾಗಿ ಆ ಶಿಕ್ಷಕಿ ನಿಜವಾಗ್ಲೂ ಇವಳನ್ನ ಯಾವುದೇ ಒಂದು ಉದ್ದೇಶದಿಂದ ನಿಂದಿಸಿದ್ರ, ಅಥವಾ ನಿಜವಾಗ್ಲೂ ಇವಳ ಮೇಲೆ ಆರೋಪವನ್ನ ಮಾಡಿದ್ರ, ಅಥವಾ ಕಿರುಕುಳವನ್ನ ಕೊಟ್ಲ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಡೆತ್ ನೋಟ್ ಮಾತ್ರ ಸಿಕ್ಕಿದೆ. ಇನ್ನು ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ನಿಜವಾಗಿಯೂ ಕೂಡ ಶಿಕ್ಷಕಿಯದ್ದು ತಪ್ಪಾಗಿದ್ರೆ ಒಂದು ಮಾತು ಹೇಳ್ತೀನಿ, ಎಲ್ಲ ಮಕ್ಕಳು ಕೂಡ ದೇವರ ಸಮಾನ. ಅಲ್ಲಿ ಏನಾದರೂ ಭೇದ ಭಾವ ಮಾಡ್ತಾ ಇದ್ರೆ ಅಥವಾ ನಿಜವಾಗ್ಲೂ ಕಿರುಕುಳ ಕೊಡ್ತಾ ಇದ್ರೆ ಆ ರೀತಿ ಮಾಡೋಕೆ ಹೋಗಬೇಡಿ. ಯಾಕಂದ್ರೆ ಗುರುವಿನ ಸ್ಥಾನ ಬಹಳಷ್ಟು ಶ್ರೇಷ್ಠ ಅಂತಾರೆ. ಎಲ್ಲ ಮಕ್ಕಳನ್ನು ಸಮಾನವಾಗಿ ಕಾಣಬೇಕು, ಪ್ರೀತಿಯಿಂದ ಕಾಣಬೇಕು. ಅವರಿಗೆ ಭಯ ಬೇಡ, ಒಂಚೂರು ಭಕ್ತಿ, ಜಾಸ್ತಿ ಪ್ರೀತಿ, ಸ್ವಲ್ಪ ಭಯವನ್ನು ಹುಟ್ಟಿಸಿ. ಅಂದ್ರೆ ಎಲ್ಲವೂ ಕೂಡ ಮಿಕ್ಸ್ ಆಗಬೇಕಾಗತ್ತೆ. ಆದ್ರೆ ಈ ರೀತಿಯಾಗಿ ನಿಂದಿಸುವುದರಿಂದಾಗಿ ಅಥವಾ ಮಕ್ಕಳ ಮನಸ್ಸು ಸೂಕ್ಷ್ಮ ಇರುತ್ತೆ, ಅದನ್ನು ಮಾಡ್ಕೊಳ್ಳಿ. ಇನ್ನು ಮಕ್ಕಳಿಗೂ ಕೂಡ ಅಥವಾ ಪೋಷಕರು ಕೂಡ ಒಂದು ಕಿವಿ ಮಾತನ್ನು ಹೇಳ್ತೀನಿ, ಸಣ್ಣ ಪುಟ್ಟ ವಿಚಾರಗಳಿಗೆ ಇಂತಹ ನಿರ್ಧಾರ ತೆಗೆದುಕೊಳ್ಳುವುದನ್ನು ಸ್ವಲ್ಪ ತೆಗೆದುಕೊಳ್ಳೋದು ಬೇಡ. ಮಕ್ಕಳಿಗೆ ಸ್ವಲ್ಪ ಪ್ರೀತಿಯಿಂದ ತಿಳಿ ಹೇಳುವಂತಹ ಕೆಲಸಗಳನ್ನ ಪೋಷಕರು ಮಾಡಬೇಕು. ಮಕ್ಕಳು ಕೂಡ ಅದೇನು ದೊಡ್ಡ ಸಮಸ್ಯೆ ಅಲ್ಲ, ಮನೆಯಲ್ಲಿ ಹೋಗಿಯೋ ಅಥವಾ ಯಾರಿಗಾದ್ರೂ ಹೇಳಿದ್ರೆ ಮುಗಿತಾ ಇತ್ತು. ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ಚಿಗುರುವ ವಯಸ್ಸಲ್ಲಿ ಎಳೆಯ ಜೀವ ಬಾಡಿ ಹೋಗಿದ್ದು ಮಾತ್ರ ದುರಂತವೇ ಸರಿ. ಮುಧೋಳದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಸಂಗಮನಾಥ್ ಇಂಟರ್ ನ್ಯಾಷನಲ್ ಸಿಬಿಎಸ್ಇ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮ ಸ್ಕೂಲಿನಲ್ಲಿ ಅಡ್ಮಿಷನ್ ಆರಂಭವಾಗಿದೆ. ನುರಿತ ಬೋಧಕರು, ಡಿಜಿಟಲ್ ಕ್ಲಾಸ್ ರೂಮ್, ಸುಸಜ್ಜಿತ ವಿಜ್ಞಾನ, ಗಣಿತ, ಕಂಪ್ಯೂಟರ್ ಲ್ಯಾಬ್ಗಳು, ವಿಶಾಲವಾದ ಆಟದ ಮೈದಾನ, ಸ್ಕೂಲ್ ಬಸ್ ಸೌಲಭ್ಯಗಳಿವೆ. ಇಷ್ಟೇ ಅಲ್ಲದೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಲು ಬೇಕಾದ ಉಚಿತ ಕೋಚಿಂಗ್ ನೀಡಲಾಗುತ್ತೆ. ಸುಂದರ ಪರಿಸರ ಮಕ್ಕಳ ಕಲಿಕೆಗೆ ಮುದ ನೀಡುವಂತಿದೆ. ನರ್ಸರಿಯಿಂದ 10ನೇ ತರಗತಿ ತನಕ ಒಂದೇ ಸೂರಿನಡಿ ಗುಣಮಟ್ಟದ ಶಿಕ್ಷಣ ಕಲಿಯುವ ಅವಕಾಶ ನಿಮ್ಮದಾಗಿಸಿ. ಸತತ 13 ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬಂದಿದೆ. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಲಿಕೆಗೂ ಹೆಚ್ಚಿನ ಒತ್ತು ಕೊಡುತ್ತೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.